ನಮ್ಮ ಕಷ್ಟವನ್ನು ಕೇಳೋಕೆ ಬಂದಂತಹ IPS ಅಧಿಕಾರಿ ಅಥವಾ IAS ಅಧಿಕಾರಿ ಏನಿದ್ದಾರೆ ರೋಹಿಣಿ ಸಿಂಧೂರಿ ಅವರು ಬೇರೆ ಕಡೆ ಯಾಕೆ ಹೋದರು? ಗೌರ್ಮೆಂಟ್ನ ಒಂದು ಗೆಸ್ಟ್ ಹೌಸ್ನಲ್ಲಿ ಇರಬೇಕಾಗಿತ್ತು. ಅದನ್ನು ಬಿಟ್ಟು ಅವರು ಜಿಂದಾಲ್ ಟೌನ್ಶಿಪ್ನಲ್ಲಿ ಹೋಗಿ ಅಲ್ಲೇ ವಾಸ್ತವವಾಗಿದ್ದಾರೆ, ಅಂದರೆ ಅಲ್ಲೇ ಉಳಿದುಕೊಂಡಿದ್ದಾರೆ. ಅದು ಯಾಕೆ ಅಂತ ರೈತರೆಲ್ಲ ಕ್ವಶನ್ ಮಾಡ್ತಾ ಇದ್ದಾರೆ. ರೈತ ಸಂಘಗಳು ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ರೋಹಿಣಿ ಸಿಂಧೂರಿ ಅವರು ಸರ್ಕಾರದ ಅಧಿಕಾರಿಯಾಗಿದ್ದಾರೆ. ಸರ್ಕಾರದ ಅಧಿಕಾರಿಯಾಗಿರುವಂತಹ IAS ಅಧಿಕಾರಿ ಅವರು ಗೌರ್ಮೆಂಟ್ನ ಒಂದು ಗೆಸ್ಟ್ ಹೌಸಲ್ಲಿ ಇರಬೇಕು, ಅತಿಥಿ ಗೃಹದಲ್ಲಿ ಇರಬೇಕು. ಅದು ಬಿಟ್ಟು ಖಾಸಗಿ ಗೆಸ್ಟ್ ಹೌಸ್ನಲ್ಲಿ ಯಾಕಿದ್ದಾರೆ, ಯಾಕೆ ಹೋದರು, ಏನು ಇರಬಹುದು ಈ ಒಂದು ಒಳ ಮರ್ಮ ಅನ್ನುವಂತಹ ರೀತಿಯಲ್ಲಿ ರೈತ ಸಂಘಟನೆಗಳು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ವಿಚಾರವಾಗಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡಿ, ರೋಹಿಣಿ ಸಿಂಧೂರಿ ಅವರು ಡಿಸೆಂಬರ್ 25ರಿಂದ 27ರವರೆಗೆ ಬಳ್ಳಾರಿ ಜಿಲ್ಲಾ ಪ್ರವಾಸವನ್ನು ಕೈಗೊಂಡಿರ್ತಾರೆ. ಯಾಕಂದರೆ ವ್ಯಾಪಕವಾಗಿ ಅಲ್ಲಿ ಗಣಿಗಾರಿಕೆಯಿಂದ ಕೃಷಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ರೈತರು ಈ ಕುರಿತಾಗಿ ರೋಹಿಣಿ ಸಿಂಧೂರಿ ಅವರಿಗೆ ಮನವಿಯನ್ನು ಸಲ್ಲಿಸಿರ್ತಾರೆ. ರೈತರು 2 ದಿನ ಕಾದಿದ್ರು, ಇವ್ರಿಗೋಸ್ಕರ ಇವರು ಬರ್ತಾರೆ ಅಂತ ಹೇಳಿ. ಆದರೆ ಏನಾಗ್ತಾ ಇದೆ ಅಂದರೆ ಅವರು ನಿರೀಕ್ಷೆ ಮಾಡಿದ ರೀತಿ ಬರಲಿಲ್ಲ, ಗೌರ್ಮೆಂಟ್ ಗೆಸ್ಟ್ ಹೌಸ್ನಲ್ಲಿ ಇರಲಿಲ್ಲ. ಹೀಗಾಗಿ ಇದರ ಬಗ್ಗೆ ಉನ್ನತ ಮಟ್ಟದ ಒಂದು ತನಿಖೆ ಆಗಬೇಕು, ಉನ್ನತ ಮಟ್ಟದ ತನಿಖೆ ನಡೆಸಿದಂತೆ ಅಂತ ಹೇಳಿ 2 ರೈತ ಸಂಘಟನೆಗಳು ಒತ್ತಾಯವನ್ನು ಮಾಡ್ತಾ ಇದೆ. ಜಿಂದಾಲ್ ಕಂಪನಿಯು ಉಕ್ಕು ಉತ್ಪಾದನೆ ಜೊತೆಗೆ ಈಗೇನು ಮಾಡ್ತಾ ಇದೆ ಅಂದರೆ ಸಂಡೂರಿನಲ್ಲಿ ಗಣಿಗಾರಿಕೆಯಲ್ಲೂ ಕೂಡ ತೊಡಕೊಂಡಿದೆ ಅಂತ ಹೇಳಲಾಗ್ತದೆ. ಇತ್ತೀಚೆಗೆ ಅವರು 4 ಗಣಿಗಳನ್ನು ಹರಾಜಿನಲ್ಲಿ ಖರೀದಿ ಕೂಡ ಮಾಡಿರ್ತಾರೆ ಜಿಂದಾಲ್ ಅವರು. ಈ ಗಣಿಗಳ ಹರಾಜಿನ ವೇಳೆ ಸರ್ಕಾರ ಸುಪ್ರೀಂ ಕೋರ್ಟ್ನ ಒಂದು ಆದೇಶವನ್ನು ಉಲ್ಲಂಘನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರದ ಉನ್ನತಾಧಿಕಾರಿ ಸಮಿತಿ ಸುಪ್ರೀಂ ಕೋರ್ಟ್ಗೆ ವರದಿಯನ್ನು ಕೂಡ ಸಲ್ಲಿಸಿದೆ. ಈ ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ಮಧ್ಯಂತರ ಅರ್ಜಿಯನ್ನು ಸಲ್ಲಿಸಿದೆ ಜಿಂದಾಲ್ ಕಂಪನಿ ಕೂಡ. ಸರ್ಕಾರದ ವಿವಿಧ ಇಲಾಖೆಗಳೇನಿದೆ ಪ್ರತಿವಾದಿಯಾಗಿದ್ದಾರೆ. ಅದರಲ್ಲಿ ಏನಾಗ್ತಾ ಇದೆ ಅಂದರೆ C&Iನ ಆಗಿ ಈಗಿನ ಕಾರ್ಯದರ್ಶಿ ರೋಹಿಣಿಯವರೇ ಇದ್ದಾರೆ, ಪ್ರತಿವಾದಿ ಕೂಡ ಆಗಿದ್ದಾರೆ. ಆಗಿದ್ದರೂ ಕೂಡ ಅವರು ಇದೇ ಸಮಯದಲ್ಲಿ ಅದೇ ಜಿಂದಾಲ್ನಲ್ಲಿ ಆತಿಥ್ಯವನ್ನು ಪಡೆದುಕೊಂಡಿದ್ದಾರೆ. ಯಾಕೆ ಅಂತ ಹೇಳಿ ಇದೊಂದು ವಿಚಾರವಾಗಿ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ. ನಮ್ಮ ಅಪೋಸಿಟ್ ಎದುರಾಳಿ ಅವರ ಜೊತೆನೇ ಇವರು ಹೋಗ್ತಾ ಇದ್ದಾರೆ, ಯಾಕೆ ಅವರು ಕೊಟ್ಟಂತಹ ಒಂದು ಆತಿಥ್ಯವನ್ನು ಸ್ವೀಕರಿಸ್ತಾ ಇದ್ದಾರೆ, ಅಲ್ಲಿ ಯಾಕಿದ್ದಾರೆ ಅಂತ ಹೇಳಿ ರೈತರು ಕ್ವಶನ್ ಮಾಡ್ತಾ ಇದ್ದಾರೆ. ಸರ್ಕಾರಿ ಅಧಿಕಾರಿಯಾಗಿದ್ದರೂ ಕೂಡ ಸರ್ಕಾರದ ವಸತಿ ಗೃಹವನ್ನು ಬಳಕೆ ಮಾಡ್ತಾ ಇಲ್ಲ. ಇವರು ಖಾಸಗಿ ಉದ್ದಿಮೆದಾರರ ಅತಿಥಿ ಗೃಹದಲ್ಲಿ ವಾಸ್ತವ್ಯವನ್ನು ಹೂಡ್ತಾ ಇದ್ದಾರೆ. ಇದು ಆಕ್ಷೇಪಾರ್ಹ ಅಪರಾಧ ಅಂತ ಹೇಳಿ ರೈತರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ಅಧಿಕಾರಿಯೊಬ್ಬರು ಈ ರೀತಿಯಾಗಿ ನಡೆದುಕೊಳ್ತಾ ಇರುವಂಥದ್ದು ಸರಿಯಲ್ಲ, ಗಂಭೀರವಾದ ವಿಚಾರ ಇದೆ ಇದು. ಇವರು ಯಾಕೆ ಅಲ್ಲಿ ಜಿಂದಾಲ್ನ ಟೌನ್ಶಿಪ್ಗೆ ಹೋದರು, ಗೌರ್ಮೆಂಟ್ ಗೆಸ್ಟ್ ಹೌಸ್ನಲ್ಲಿ ಯಾಕೆ ಉಳ್ಕೊಳ್ಳಿಲ್ಲ? ಅವರು ನಮ್ಮ ಅಪೋಸಿಟ್ ಎದುರಾಳಿ ಇರೋದ್ರಿಂದ ಇವರು ಏನಾದರೂ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ, ಏನಾದರೂ ಗೋಲ್ಮಾಲ್ ವಿಚಾರಗಳು ನಡೀತಾ ಇವೆಯಾ ಏನೂ ಗೊತ್ತಿಲ್ಲ. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಆಗಬೇಕು ಅಂತ ರೈತರೆಲ್ಲರೂ ಕೂಡ ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ತಮ್ಮ ಒಂದು ಏನು ಪ್ರವಾಸ ಏನಿದೆ, ರಜಾ ದಿನದಲ್ಲಿಯೂ ಕೂಡ ಸರ್ಕಾರಿ ಅಧಿಕಾರಿಗಳನ್ನು ಸರ್ಕಾರದ ವಾಹನಗಳನ್ನು ರೋಹಿಣಿ ಅವರು ಬಳಸ್ತಾರೆ. ಈ ಮೂಲಕ ಕರ್ನಾಟಕ ನಾಗರಿಕ ಸೇವೆಗಳು ನಡವಳಿಕೆ ನಿಯಮಗಳು 1966ನೇ ಇವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಈ ಒಂದು ವಿಚಾರವನ್ನು ಕೂಡ ಈ ಕುರಿತು ದೂರು ಅರ್ಜಿಯನ್ನು ಕೊಟ್ಟಿದ್ದಾರೆ. ಡಿಸೆಂಬರ್ 28ರಂದು ಮುಖ್ಯ ಕಾರ್ಯದರ್ಶಿಗೆ ರವಾನೆ ಕೂಡ ಆಗಿದೆ ಈ ಒಂದು ವಿಚಾರ. ಜಿಂದಾಲ್ ಗ್ರೂಪ್ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಮಧ್ಯಂತರ ಅರ್ಜಿಯನ್ನು ಕೂಡ ಸಲ್ಲಿಸಿದರು. ವಾಣಿಜ್ಯ ಮತ್ತು ಕೈಗಾರಿಕೆಗಳು ಸೇರಿದಂತೆ ಹಲವಾರು ಸರ್ಕಾರಿ ಇಲಾಖೆಗಳನ್ನು ಪ್ರತಿವಾದಿಗಳಾಗಿ ಹೆಸರಿಸಿದೆ. ಈ ಒಂದು ವಿಚಾರದಲ್ಲಿ ಇಲಾಖೆಯ ಕಾರ್ಯದರ್ಶಿಯಾಗಿ ಸಿಂಧೂರಿ ಕೂಡ ಇದ್ದಾರೆ, ಪ್ರಕರಣದಲ್ಲಿ ಪ್ರತಿವಾದಿ ಕೂಡ ಆಗಿದ್ದಾರೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಕಂಪನಿಯ ಒಡೆತನದ ಸೌಲಭ್ಯಗಳಲ್ಲಿ ಅವರ ವಾಸ್ತವ್ಯ ಗಂಭೀರ ಅನುಮಾನವನ್ನು ಹುಟ್ಟು ಹಾಕ್ತಾ ಇದೆ ಅಂತ ಹೇಳಿ ಎಲ್ಲ ರೈತರು ಕೂಡ ಅಥವಾ ರೈತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನೋ ಇವರು ಕಂಪನಿಯ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋಕ್ಕೋಸ್ಕರ ಅವರ ಆತಿಥ್ಯವನ್ನು ಸ್ವೀಕರಿಸ್ತಾ ಇದ್ದಾರೆ ಅಥವಾ ಏನಿರಬಹುದು? ನಾವು ಕೊಟ್ಟಿರುವಂತಹ ದೂರೇನಿದೆ ಅದರ ಬಗ್ಗೆ ತನಿಖೆ ಆಗಬೇಕು. ಇವರು ಪ್ರವಾಸಕ್ಕೆ ಬಂದಿದ್ದು ನಾವು ಮನವಿ ಮಾಡಿದ್ವಲ್ಲ ಅದಕ್ಕೋಸ್ಕರ. ಆದರೆ ಇವರು ಗೌರ್ಮೆಂಟ್ ಗೆಸ್ಟ್ ಹೌಸ್ನಲ್ಲಿಲ್ಲ, ಅವರ ಜೊತೆ ಇದ್ದಾರೆ, ಯಾಕೆ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಾರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.